ಬೆಂಗಳೂರಿನಲ್ಲಿ ಕೆಪಿಸಿಸಿ ರಾಜ್ಯ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಿಂದ ನೀಟ್ ಪರೀಕ್ಷೆ ಬರೆಯಲು ತೆರಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಪರೀಕ್ಷೆಗೆ ಹಾಜರಾಗದೇ ಇದ್ದದ್ದರಿಂದ ಅವರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಮೋಹನ್ ಆಕ್ರೋಶ ವ್ಯಕ್ತಪಡಿಸಿದರು. ಏನು ನಿನ್ನೆ ದೇಶಾದ್ಯಂತ ನೀಟ್ ಎಕ್ಸಾಮ್ ಇತ್ತು. ನಿನ್ನೆ ಬೆಂಗಳೂರಿನಲ್ಲಿ ಏನು ಕಾಂಗ್ರೆಸ್ನ ಅಧ್ಯಕ್ಷರ ಪದಗ್ರಹಣವನ್ನು ಇಟ್ಕೊಂಡಿದ್ದು 3 ಜನ ವಿದ್ಯಾರ್ಥಿನಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಆ 3 ಜನ ವಿದ್ಯಾರ್ಥಿನಿಗಳು ತುಂಬ ಅವರ ಅಳನ್ನು ತೋಡ್ಕೊಂಡಿದ್ದಾರೆ. ಇದು 2ನೇ ಬಾರಿ ನಡೀತಿರೋದು. ಫಸ್ಟಿಗೆ ಏನು ಲೀಕೌಟ್ ಆಗಿ ಆ ಎಕ್ಸಾಮು ನಿಂತಿತ್ತು. ವರ್ಷಗಟ್ಟಲೆ ನಿದ್ದೆಗಟ್ಟಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ವಿ. ಇವತ್ತು ಆ ಮಕ್ಕಳಿಗೆ ಅನ್ಯಾಯ ಇರೋದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಸಂಘಟನೆ ಖಂಡಿಸುತ್ತದೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ದಿನಾಂಕ 1 ತಿಂಗಳ ಮೊದಲೇ ನಿಗದಿಗೊಂಡಿದ್ದು, ಆ ಸಮಯದಲ್ಲೇ ಕೆಪಿಸಿಸಿ ರಾಜ್ಯಾಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರು ಬಸ್ಗಳಿಂದ ವಾಹನ ಸಂಚಾರ ದಟ್ಟಣೆ ಉಂಟಾಗಿದ್ದು ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದೆ. ಆ ವಿದ್ಯಾರ್ಥಿಗಳ ಭವಿಷ್ಯದ ಗತಿ ಏನು? ಕೂಡಲೇ ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನಾದರೂ ಅನುಕೂಲ ಮಾಡಿಕೊಡಲೇಬೇಕು. ಪ್ರಧಾನಮಂತ್ರಿಗಳು ಕೂಡ ತಾವು ವಿಮಾನ ನಿಲ್ದಾಣದಲ್ಲೇ ಉಳಿದು ನೀಟ್ ಪರೀಕ್ಷೆ ಪ್ರಾರಂಭವಾದ ನಂತರ ತೆರಳಿದರೆಂದು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ ಎಂದು ಮಾತನಾಡಿದರು. ಇವತ್ತು ಇವರು ಗೊತ್ತಿತ್ತು ದೇಶಾದ್ಯಂತ ಎಕ್ಸಾಮ್ ಇದೆ ಅಂತ, ಭಾನುವಾರನೇ ಯಾಕೆ ಇಟ್ಕೊಂಡ್ರು? ಏನು ಈ ದೇಶದ ಪ್ರಧಾನಮಂತ್ರಿಗಳು ಕಲ್ಕತ್ತಾದಿಂದ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅವರು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ 45 ನಿಮಿಷಗಳ ಕಾಲ ಏರ್ಪೋರ್ಟ್ನಲ್ಲಿ ನಿಂತ್ಕೊತಾರೆ. ಆದರೆ ಈ ರಾಜ್ಯದ ಏನು ನಿನ್ನೆ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಂತ BK ಹರಿಪ್ರಸಾದ್ ಅವರು, ಹರಿಪ್ರಸಾದ್ ಸರ್ ಬಗ್ಗೆ ನಮಗೆ ಭಾಳ ಗೌರವ ಇತ್ತು. ಅದನ್ನು ಅವರು ಕಳ್ಕೊಂಡಿದ್ದಾರೆ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದರ ಬೆಂಗಳೂರಿನಲ್ಲಿ ಎಷ್ಟು ಜನ ಅನ್ಯಾಯ ಇದೆ, ಅದಕ್ಕೆ BK ಹರಿಪ್ರಸಾದ್ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಸಂಘಟನೆ ಖಂಡಿಸುತ್ತದೆ.